ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಕೆಇಎ ವತಿಯಿಂದ CET ಸ್ಟೂಡೆಂಟ್ಸ್ಗೆ ಒಂದು ಹೊಸ ಅಪ್ಡೇಟ್ ಇದೆ. ಆ ಅಪ್ಡೇಟ್ ಏನು ಅಂತ ನೋಡೋದಕ್ಕಿಂತ ಮೊದಲು ಈ ಚಾನಲ್ಗೆ ಯಾರಾದರೂ ನೀವು ವಿಸಿಟರ್ಸ್ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅಪ್ಡೇಟ್ ಏನು ಅಂತ ನೋಡೋದಾದರೆ ಈ ಅಪ್ಡೇಟ್ ಇರೋದು ಸ್ಪೋರ್ಟ್ಸ್ ಕೋಟಾ ಅಂಡರ್ ಸೀಟ್ ಕ್ಲೈಮ್ ಮಾಡುವಂತಹ ವಿದ್ಯಾರ್ಥಿಗಳಿಗಾಗಿ. ಯಾರೆಲ್ಲ ಸ್ಪೋರ್ಟ್ಸ್ ಕೋಟಾದಲ್ಲಿ ಎಲಿಜಿಬಲ್ ಇದ್ದೀರೋ ಅವರೆಲ್ಲ ತಮ್ಮ ಡಾಕ್ಯುಮೆಂಟ್ಸ್ನ ಖುದ್ದಾಗಿ ಅಥವಾ ಇನ್ ಪರ್ಸನ್ ಬೆಂಗಳೂರು KE ಆಫೀಸ್ ಇಲ್ಲಿ ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗಿರುತ್ತೆ. ಇದಕ್ಕೆ ಈ ಪ್ರೊಸೀಜರ್ಗೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. 16 ಮೇಯಿಂದ 20 ಮೇ ತನಕ ಈ ಪ್ರೊಸೀಜರ್ ನಡೆಯುತ್ತೆ. ಯಾರೆಲ್ಲ ಸ್ಪೋರ್ಟ್ಸ್ ಕೋಟಕ್ಕೆ ಎಲಿಜಿಬಲ್ ಇದ್ದೀರೋ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಬೇಡಿ, ಯಾಕಂದರೆ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಗಿರುತ್ತೆ. ಈ ಕುರಿತು KE ವೆಬ್ಸೈಟಲ್ಲಿ ಡೀಟೇಲ್ಡ್ ಸರ್ಕ್ಯುಲರ್ ಕೂಡ ರಿಲೀಸ್ ಮಾಡಿದ್ದಾರೆ. ಒಂದ್ಸಲ ಏನಾದರೂ ಡೌಟ್ ಇದ್ದರೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಅದು ಅಲ್ಲದೆ ನಿಮಗೆ ಯಾವ್ಯಾವ ಮೆಡಲ್ ಇದ್ದರೆ ಅದಕ್ಕೆಷ್ಟು ವೆಯ್ಟೇಜ್ ಇರುತ್ತೆ ಅನ್ನೋದು ಕೂಡ ಅನೌನ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಇಲ್ಲಿ ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್, ಬ್ರಾನ್ಸ್ ಮೆಡಲ್ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಎಲ್ಲಿ ಯಾವ್ಯಾವ ಸ್ಪೋರ್ಟ್ಸಲ್ಲಿ ಅಂತಲೂ ಇದೆ. ಇಲ್ಲಿ ಒಲಿಂಪಿಕ್, ಪ್ಯಾರಾ ಒಲಿಂಪಿಕ್ ಅಂತೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಕೂಡ ಇಲ್ಲಿ ಇದೆ. ನೀವು ನೋಡ್ಬೋದು ಯಾವುದ್ಯಾವುದಕ್ಕೆ ಎಷ್ಟು ವೆಯ್ಟೇಜ್ ಇದೆ ಅಂತಲೂ ಅವ್ರು ಅನೌನ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ನೀವು ನಿಮ್ಮ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಅದಕ್ಕೆ ಕೂಡ ಲಿಂಕ್ ಅನೌನ್ಸ್ ಮಾಡಿದ್ದಾರೆ KEಯಲ್ಲಿ. ನಿಮ್ಮ ಲಾಗಿನ್ ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ನಿಮ್ಮ ಅಪಾಯಿಂಟ್ಮೆಂಟ್ ನೀವು ಫಿಕ್ಸ್ ಮಾಡಿಕೊಂಡ್ರೆ KE ನಿಮಗೆ ತಿಳಿಸುವಂತಹ ಡೇಟ್ ಮತ್ತು ದಿನದ ಟೈಮ್ನ ಫಾಲೋ ಮಾಡಿಕೊಂಡು ನೀವು ಅದೇ ಡೇಟ್ ಮತ್ತು ಟೈಮಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಬೆಂಗಳೂರು ಆಫೀಸಲ್ಲಿ ಇಲ್ಲಿ ವೆರಿಫಿಕೇಷನ್ ಮಾಡ್ಕೊಂಡು ಬರ್ಬೋದು. ಇದು ಸ್ಪೋರ್ಟ್ಸ್ ಕೋಟಾದ ಕುರಿತಿರುವಂತಹ ಮಾಹಿತಿ.